ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸೂಪರ್ ಫುಡ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತೃತ್ವದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತು ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಜಾಸ್ತಿ ಮಾಡೋದಕ್ಕೆ ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಮಗೆ ನಾವು ದೇಹಕ್ಕೆ ಯಾವ ಥರ ಆಹಾರ ಸೇವನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಜ್ವರ, ಶೀತ, ಸೋಂಕುಗಳು ಉಂಟು ಮಾಡುವಾಗ ನಮಗೆ ರೋಗ ನಿರೋಧಕ ಶಕ್ತಿ ಕೆಲಸ ಮಾಡೋದು ಜಾಸ್ತಿ. ಹಾಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ದೇಹದಲ್ಲಿ ಯಾವ ಥರ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ನಾವು ನಿಮಗೆ ಇಲ್ಲಿ ಫುಡ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಅಷ್ಟೇ ಅಲ್ಲದೆ ನಮ್ಮ ಪ್ರತಿರಕ್ಷಣಾ ಕ್ರಿಯೆ ವ್ಯವಸ್ಥೆಯನ್ನು ಜಾಸ್ತಿ ಮಾಡೋದ್ರೂ ಕೂಡ ಆಹಾರ ಫಸ್ಟ್ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಮೊದಲನೇದಾಗಿ ಈ ಸೂಪರ್ ಫುಡ್ಸ್ ಇಮ್ಯುನಿಟಿ ಜಾಸ್ತಿ ಮಾಡೋದಕ್ಕೆ ಮೊದಲನೇದಾಗಿ ಬರೋದು ಯಾವುದು ಅಂತಂದರೆ ಸಿಟ್ರಿಕ್ ಹಣ್ಣುಗಳು, ಸಿಟ್ರಿಕ್ ಫ್ರೂಟ್ ಅಂತಲೂ ನಾವು ಇದನ್ನು ಕರಿತೀವಿ. ಈ ಸಿಟ್ರಿಕ್ ಫ್ರೂಟ್ ಅನ್ನೋದ್ರಲ್ಲಿ ವೈಟಮಿನ್ ಸಿ ವಿಟಮಿನ್ ಏನಿದೆ ಹೇರಳವಾಗಿರುತ್ತೆ. ಈ ವೈಟಮಿನ್ ಸಿ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತಂದರೆ, ಇದು ನಾವು ಸೇವನೆ ನಂತರ ನಮ್ಮ ದೇಹದಲ್ಲಿ ವೈಟ್ ಬ್ಲಡ್ ಸೆಲ್ಸ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ವೈಟ್ ಬ್ಲಡ್ ಸೆಲ್ಸ್ ನಿಮಗೆ ಗೊತ್ತಿರಬಹುದು, ಇದು ರೋಗ ನಿರೋಧಕ ಶಕ್ತಿ ಅಂದರೆ ಸೋಂಕು ಉಂಟು ಮಾಡುವ ಯಾವುದೇ ಒಂದು ಅಂಶ ನಮ್ಮ ದೇಹದಲ್ಲಿ ಇದ್ದರೆ ಅದನ್ನು ಡೆಸ್ಟ್ರಾಯ್ ಮಾಡೋಕ್ಕೆ, ಅದನ್ನು ಫೈಟ್ ಅಗೇನ್ಸ್ಟ್ ದ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ, ಅದಕ್ಕೋಸ್ಕರ ಈ WBC ವೈಟ್ ಬ್ಲಡ್ ಸೆಲ್ಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ವೈಟಮಿನ್ ಸಿ ಅಂತ ನಾವೇನು ಹೇಳ್ತೀವಿ, ಇದು ನಮಗೆ ಹುಳಿ ಇರೋ ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಸಿಗ್ತಾ ಬರುತ್ತೆ. ಯಾವುದ್ರಲ್ಲಿ ಅಂದರೆ ಕಿತ್ಲೆ ಹಣ್ಣು, ಮೂಸಂಬೆ, ನಿಂಬೆ ಹಣ್ಣು, ಈಗ ಸ್ವೀಟ್ ಆರೆಂಜ್ ಅಂತ ಹೇಳ್ತೀವಿ ಅಥವಾ ಚಕೋತ ಅಂತ ಹೇಳ್ತೀವಿ, ಆಮೇಲೆ ಹಿರಳಿಕಾಯಿ ಅಂತಲೂ ಯೂಸ್ ಮಾಡ್ತಾರೆ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಯಥೇಚ್ಛವಾದ ವೈಟಮಿನ್ ಸಿ ಪೋಷಕಾಂಶ ಸಮೃದ್ಧಿಗೊಂಡಿರುತ್ತೆ. ಈ ವೈಟಮಿನ್ ಸಿ ನಾವು ಊಟದ ಮುಖಾಂತರನೇ ತಗೋಬೇಕು. ಯಾಕೆ ಅಂತಂದರೆ ನಾವು ನಮ್ಮ ದೇಹದಲ್ಲಿ ಈ ವೈಟಮಿನ್ ಸಿ ಪೋಷಕಾಂಶ ಪ್ರೊಡ್ಯೂಸ್ ಆಗಲ್ಲ. ಹಾಗಾಗಿ ನಾವು ಆಹಾರದ ಮುಖಾಂತರನೇ ಈ ವೈಟಮಿನ್ ಸಿನ ನಮ್ಮ ದೇಹಕ್ಕೆ ಕೊಡಬೇಕಾಗತ್ತೆ. ನಾವು ಈಗ ರೆಕಮೆಂಡೇಶನ್ ಅಂತ ಹೇಳ್ತೀವಿ, ಒಂದು ದಿನಕ್ಕೆ ಎಷ್ಟು ವೈಟಮಿನ್ ಸಿ ನಾವು ತಗೋಬೇಕು ಅಂತಂದರೆ, ಮೆನ್ಸಲ್ಲಿ ಪುರುಷರಲ್ಲಿ ಹೋದಾಗ 90 ಮಿಲಿಗ್ರಾಮ್ ಅಷ್ಟು ನಾವು ವೈಟಮಿನ್ ಸಿ ಸೇವನೆ ಕೊಡಬೇಕಾಗತ್ತೆ. ಹಾಗೆ ಮಹಿಳೆಯರಿಗೆ ಬಂದಾಗ 75 ಮಿಲಿಗ್ರಾಮ್ ಅಷ್ಟು ಒಂದು ದಿನಕ್ಕೆ ವೈಟಮಿನ್ ಸಿ ಸೇವನೆ ಮಾಡಬೇಕಾಗತ್ತೆ. ನಾವು ಮೊದಲೇ ಹೇಳಿದ ಪ್ರಕಾರ ಇದು ನಮ್ಮ ವೈಟಮಿನ್ ಸಿ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗಲ್ಲ. ಹಾಗಾಗಿ ನಾವು ಹಣ್ಣುಗಳಂತ ಅಥವಾ ಆಹಾರದ ಮುಖಾಂತರ ಕೊಡ್ಬೇಕಾಗತ್ತೆ ಅಂತ. ಈಗ ಒಂದು ನಾನು ಆರೆಂಜ್ ತಿಂದೆ ಅಂತಂದ್ರೆ ಅಥವಾ ಒಂದನ್ನು ಆರೆಂಜ್ ನೀವು ಸೇವನೆ ಮಾಡಿದ್ರಿ ಅಂತ ಅಂದಾಗ ಇದರಲ್ಲಿ 51 ಮಿಲಿಗ್ರಾಮ್ ಅಷ್ಟು ವೈಟಮಿನ್ ಸಿ ನಿಮ್ಮ ದೇಹಕ್ಕೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದು ವೈಟಮಿನ್ ಸಿ ಒಂದು ಇಮ್ಯುನಿಟಿನ ಜಾಸ್ತಿ ಮಾಡಿಸುತ್ತೆ. ಹಾಗೆ ನಾವು ಇದನ್ನ ಆಹಾರದಲ್ಲೇ ನಾವು ಸೇವಿಸಬೇಕಾಗತ್ತೆ. ಯಾವ ತರ ನಾವು ಈ ಸಿಟ್ರಿಕ್ ಫ್ರೂಟ್ ನ ನಾವು ಅಳವಡಿಸ್ಕೋಬೇಕು ನಮ್ಮ ದೈನಂದಿನ ಆಹಾರ ಪದ್ಧತಿಲಿ ಅಂದ್ರೆ, ಒಂದು ನೀವು ಲೆಮನ್, ಈಗ ವಾಟರ್ಗೆ ಲೆಮನ್ ಸ್ಕ್ವೀಸ್ ಮಾಡಿ ಅಥವಾ ಹಿಂಡ್ಕೊಂಡು ಅದನ್ನು ಕೂಡ ನೀವು ಕೆಲವೊಬ್ರು ಬೆಳಗ್ಗೆ ಎದ್ದು ತಗೊಂತಾ ಇರ್ತಾರೆ, ಆ ಥರ ಮಾಡಬಹುದು. ಇಲ್ಲ ನೀವು ಹಾಗೇನ ಹಣ್ಣನ್ನ ಕನ್ಸ್ಯೂಮ್ ಮಾಡ್ಬೋದು. ಈಗ ದ್ರಾಕ್ಷಿ ಆಗಿರ್ಲಿ ಅಥವಾ ಕಿತ್ಲೆ ಹಣ್ಣಾಗಿರ್ಲಿ, ಈ ಥರದ್ದೆಲ್ಲ ನೀವು ಹಣ್ಣನ್ನ ಹೋಲ್ ಫ್ರೂಟ್ನ ಕನ್ಸ್ಯೂಮ್ ಮಾಡಿ ಅಂತ ಹೇಳಿ ಆ ಥರನೂ ತಗೋಬಹುದು. ಆದರೆ ಯಾವ ಕಾರಣಕ್ಕೂ ಜ್ಯೂಸ್ ಮುಖಾಂತರ ತಗೊಳೋದು ಆದಷ್ಟು ಬೇಡ. ಯಾಕಂದ್ರೆ ಅದು ನೀವು ಜ್ಯೂಸ್ ಮಾಡಿದಾಗ ನಾರಿನ ಅಂಶ ಬ್ರೇಕ್ ಡೌನ್ ಆಗುತ್ತೆ, ಅದು ಯಾವುದೇ ಥರ ಪ್ರಯೋಜನ ಆಗಲ್ಲ, ಶುಗರ್ ಲೆವೆಲ್ಸ್ನ ಜಾಸ್ತಿ ಮಾಡಿಸುತ್ತೆ. ಇದನ್ನ ನೀವು ಇನ್ಫ್ಯೂಸ್ಡ್ ವಾಟರ್ ಅಂತ ಕೆಲವೊಬ್ರು ತಗೊಂತಾರೆ, ಅಥವಾ ಫ್ರೂಟ್ ಸಲಾಡ್ ಒಳಗೆ ನೀವು ಯಾವುದೋ ಒಂದು ಆಪಲ್ ತಗೊಳ್ತಾ ಇದ್ರೆ ಅದ್ರಲ್ಲಿ ಮಿಕ್ಸ್ ಮಾಡಿ ಫ್ರೂಟ್ ಸಲಾಡ್ ಕೂಡ ಮಾಡಬಹುದು. ಈಗ ಪುಡ್ಡಿಂಗ್ ಮಾಡ್ಬೇಕಾದ್ರೆ ಇದನ್ನ ಮೇಲೆ ಹಾಕಿ ಕೂಡ ತಗೋಬಹುದು. ಸೊ ಈ ಥರದ್ರಲ್ಲಿ ನೀವು ಡೈಲಿ ನೀವು ಈ ಸಿಟ್ರಿಕ್ ಹಣ್ಣನ್ನ ನೀವು ಅಳವಡಿಕೆ ಮಾಡಬಹುದು. ಇನ್ನ ಎರಡನೇದಾಗಿ ಸೂಪರ್ ಫುಡ್ ಯಾವುದು ಅಂತಂದ್ರೆ, ಇದನ್ನ ಬೆಲ್ ಪೆಪ್ಪರ್ಸ್ ಅಂತಾನೂ ಕರಿತೀವಿ. ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಅಂತ ಕರಿತೀವಿ. ಇದು ನಿಮ್ಗೆ ರೆಡ್, ಯೆಲ್ಲೋ, ಗ್ರೀನ್ ಕಲರ್ ಅಲ್ಲಿ ನಿಮ್ಗೆ ನೋಡ್ಬೋದು. ನೀವೆಲ್ಲ ತರಕಾರಿ ತಗೊಳಕ್ ಹೋದಾಗ ನೀವು ಹೇಳ್ತಾರೆ ರೆಡ್ ಕಲರ್ ಅಲ್ಲಿ ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಇದನ್ನ ನಾವು ಯಥೇಚ್ಛವಾದ ವೈಟಮಿನ್ ಸಿ ಇದು ಹೊಂದಿರುತ್ತೆ. ಇದು 3 ಟೈಮ್ಸ್ ಮೋರ್ ವೈಟಮಿನ್ ಸಿ ಹೊಂದಿರುತ್ತೆ. ಇದರಲ್ಲಿ ನಿಮಗೆ ಬೀಟಾ ಕೆರೋಟಿನ್ ಕಂಟೆಂಟ್ ಕೂಡ ಹೇರಳವಾಗಿರುತ್ತೆ. ಈ ವೈಟಮಿನ್ ಸಿ ಮತ್ತೆ ಬೀಟಾ ಕೆರೋಟಿನ್ ಇರೋದ್ರಿಂದ ಒಂದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ಸ್ಕಿನ್
ಸ್ಕಿನ್ಗೂ ಕೂಡ ಉಪಯೋಗಕರವಾಗಿರುತ್ತೆ. ಅಂದ್ರೆ ಸ್ಕಿನ್ ಕ್ಲಿನ್ಸಿಂಗ್ ಆಗಿರ್ಲಿ, ಅಂದ್ರೆ ಪಿಂಪಲ್ಸ್ ಏನಾದ್ರು ಆಗ್ತಾ ಇದ್ರೆ ಅದಕ್ಕೆ ಎಗನೆಸ್ಟ್ ಆಗಿ ವರ್ಕ್ ಮಾಡಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಇದ್ರ ಜೊತೆಗೆ ಈಗ ನಾವು ಬೀಟಾ ಕೆರೋಟಿನ್ ಅಂತ ನಾವೇನ್ ಹೇಳಿದ್ವಿ, ಈ ಬೀಟಾ ಕೆರೋಟಿನ್ ನಮ್ಮ ದೇಹದ ಒಳಗೆ ನಾವು ಸೇವನೆ ಮಾಡಿದ ಬೀಟಾ ಕೆರೋಟಿನ್ ನಮ್ಗೆ ಎಲ್ಲ ಆಹಾರದಲ್ಲಿ ಇರುತ್ತೆ. ಅದನ್ನ ಸೇವನೆ ಮಾಡಿದ ನಂತರ ಇದು ನಮ್ಮ ದೇಹದಲ್ಲಿ ಲಿವರ್ ಅಲ್ಲಿ ವೈಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಈ ವೈಟಮಿನ್ ಎ ಕನ್ವರ್ಟ್ ಆಗಿದ್ದು ನಮ್ಮನ್ನ ಕಣ್ಣಿನ ಆರೋಗ್ಯಕ್ಕೆ ಹಾಗೆ ತ್ವಚೆಯ ಆರೋಗ್ಯಕ್ಕೆ, ಸ್ಕಿನ್ಗೂ ಕೂಡ ಇದು ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಈ ಬೆಲ್ ಪೆಪ್ಪರ್ಸ್ ನ ನಾವು ಯಾವ ತರ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತಂದ್ರೆ, ನೀವು ಸ್ಟರ್ ಫ್ರೈಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಆ ತರ ಮಾಡಬಹುದು. ಅಥವಾ ನೀವು ಸ್ವಲ್ಪ ಬೇಯಿಸಿದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ತಗೋಬಹುದು. ಇಲ್ಲ ಅಂದ್ರೆ ನಮ್ಗೆ ಕ್ಯಾಪ್ಸಿಕಮ್ ಜೊತೆ ನೀವು ಯಾವುದೇ ಒಂದು ಈಗ ದೋಸೆ ಮಾಡ್ತಾ ಇದ್ರೆ ಅಂದ್ರೆ ಇದು ಸಣ್ಣದಾಗಿ ಗ್ರೇಟ್ ಮಾಡಿ ಅಥವಾ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ನೀವು ದೋಸೆಗೆ, ಇಡ್ಲಿಗೆ ಅಥವಾ ಪಡ್ಡು ಮಾಡ್ತಿದ್ರೆ ಅದನ್ನ ಹಾಕೋಬಹುದು. ನೀವು ಯಾವುದೇ ತರ ಅಪ್ಪಮ್ಮ, ಉತ್ತಪ್ಪ ಯಾವ್ದು ಮಾಡ್ತಾ ಇದ್ರೋ ದೋಸೆ ತರ ಅದಕ್ಕೆಲ್ಲ ಹಾಕೋಬಹುದು. ಹಾಗೆ ನೀವು ಚಪಾತಿ ಎಲ್ಲ ಮಾಡ್ತಾ ಇದ್ರೆ ನೀವು ರೋಲ್ಸ್ ಅಂತ ಹೇಳ್ತೀವಿ, ವೆಜ್ ರೋಲ್ಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೂ ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿ ಸ್ಟರ್ ಫ್ರೈ ಮಾಡಿ ಕೂಡ ಹಾಕೋಬಹುದು. ನೆಕ್ಸ್ಟ್ ಈಗ ಮುಂದಿನ ಮತ್ತೊಂದು ಸೂಪರ್ ಫುಡ್ಸ್ ಏನು ಅಂದ್ರೆ ಬೆಳ್ಳುಳ್ಳಿ. ಇದನ್ನ ನಾವು ಜಸ್ಟ್ ಏನ್ ಹೇಳ್ತೀವಿ, ಅಡ್ಗೆಗಷ್ಟೇ ಉಪಯೋಗಿಸ್ತೀವಿ, ಇದು ಪರಿಮಳ ಭರಿತ, ನಮ್ಮ ಆಹಾರಕ್ಕೆ ಪರಿಮಳವನ್ನು ಅಷ್ಟೇ ಕೊಡುತ್ತೆ ಅಂತ ಅನ್ಕೊಂಡಿದೀವಿ, ಅದು ತಪ್ಪು. ಬೆಳ್ಳುಳ್ಳಿ ಇದು ನಮ್ಮ ದೇಹಕ್ಕೆ ಔಷಧಿಯ ಗುಣವನ್ನು ಇದು ಕೊಡ್ತಾ ಹೋಗುತ್ತೆ. ಯಾಕೆ ಅಂದ್ರೆ ನಾವು ಬೆಳ್ಳುಳ್ಳಿ ಸೇವನೆ ಮಾಡೋದನ್ನ ಇದನ್ನ ಇನ್ಫೆಕ್ಷನ್ಸ್ ವಿರುದ್ಧ ಹೋರಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರ ಜೊತೆಗೆ ಈ ಬೆಳ್ಳುಳ್ಳಿ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಆರ್ಟರೀಸ್, ನಮ್ಮ ಹಾರ್ಟ್ ಅಲ್ಲಿ ಆರ್ಟರೀಸ್ ಏನಾಗಿರುತ್ತೆ ಅದನ್ನ ಥಿಕ್ನೆಸ್ ಹಾರ್ಡನಿಂಗ್ ಮಾಡೋ ಅಂದ್ರೆ ಹಾರ್ಡನಿಂಗ್ ಏನ್ ಮಾಡ್ತಾ ಇರುತ್ತೆ ಅದನ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾಕೆಂದ್ರೆ ಇದರಲ್ಲಿ ಸಲ್ಫರ್ ಕಂಟೆಂಟ್ ಇರೋದನ್ನ ನಿಮ್ಮ ಆರ್ಟರೀಸ್ ನ ಹಾರ್ಡನಿಂಗ್ ಮಾಡಕ್ ಬಿಡಲ್ಲ. ಹಾಗೆಯೇ ನಿಮ್ಮ BP ಕೂಡ ಕಮ್ಮಿ ಮಾಡ್ತಾ ಬರುತ್ತೆ. ಯಾಕೆ ಅಂದ್ರೆ ಈ ಬೆಳ್ಳುಳ್ಳಿಯಲ್ಲಿ ಆಲಿನ್ ಅಂತ ಏನ್ ಕಾಂಪೊನೆಂಟ್ ಇದೆ, ಈ ಆಲಿನ್ ಸಲ್ಫರಿಕ್ ಕಾಂಪೊನೆಂಟ್ ಇರೋದ್ರಿಂದ ನಿಮ್ಮ ಹಾರ್ಟ್, ಹೃದಯಕ್ಕೆ ಸಂಬಂಧಿತ ಯಾವುದೇ ಒಂದು ತೊಂದರೆನೂ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಬರುತ್ತೆ.